ಇನ್ನು ಮಂತ್ರಿಗಿರಿಗೆ ಶಾಸಕರ ದೆಹಲಿ ಪೆರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ವರ್ಷ ಉತ್ತಮ ಆಡಳಿತವನ್ನ ಕೊಡ್ತೀವಿ, 2028ಕ್ಕೆ ನಾವೇ ಅಧಿಕಾರದ ಗದ್ದುಗೆಯನ್ನ ಕೂಡ ಹಿಡಿಯುತ್ತೇವೆ ಅಂತ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಾಜ್ಯದಲ್ಲೀಗ ಸಾಕಷ್ಟು ಅಧಿಕಾರಕ್ಕೆ ಗುದ್ದಾಟ ನಡೆದ. ಅದ್ರ ಮಧ್ಯೆ ಹಿರಿಯ ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ, ಸಚಿವ ಸ್ಥಾನಕ್ಕಾಗಿ ಲಾಬಿ ಕೂಡ ನಡೆಸ್ತಾ ಇದ್ದಾರೆ. ನಮ್ಮ ಜೊತೆ ಹಿರಿಯ ಸಚಿವರಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸರ್, ನಿಜಕ್ಕೊಂದ್ರೆ ಹಿರಿಯರು ಈಗಾಗಲೇ ನಮಗೂ ಮಂತ್ರಿ ಮಾಡ್ರಿ ಅಂತೇಳಿ ದಿಲ್ಲಿ ಹತ್ತ ಪ್ರಯಾಣ ಮಾಡ್ತಾ ಇದ್ದಾರೆ. ಸರ್, ತಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಎಲ್ಲ ವಿಷಯಗಳ ಬಗ್ಗೆ ಇವೆಲ್ಲವೂ ವರಿಷ್ಠರ ಗಮನದಲ್ಲಿದೆ. ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗಾಗಲೇ ಎಲ್ಲ ಮುಖಂಡರು ಹೇಳಿದ್ದಾರೆ, ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅಂತ ಹೇಳಿ. ಪಕ್ಷ ಸಂಘಟನೆ ಮಾಡುವಂಥದ್ದಿರ್ಬೋದು ಅಥವಾ ಪಕ್ಷವನ್ನು ಬಲವರ್ಧನೆ ಮಾಡುವಂಥ ನಿಟ್ಟಿನಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳು ಸರ್ಕಾರ ಪಕ್ಷ ಹಮ್ಮಿಕೊಂಡಿದೆ. ಹೀಗಾಗಿ ಪಕ್ಷ ಗಟ್ಟಿಯಾಗಿದೆ ಮತ್ತು 2 ವರ್ಷ ಉತ್ತಮ ಆಡಳಿತ ಕೊಡ್ತೇವೆ. ಮುಂದೆ 2028ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಆರ್ ಅಶೋಕ್ ಅವರು ಅಂದ್ರೆ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ, ಬರೀ ಏನದ ಅಂದ್ರೆ ನಂಗೆ ಮಂತ್ರಿ ನಿಂಗೆ ಮಂತ್ರಿ ಅಂತ ಇಲ್ಲಿ ಹತ್ತ ಪ್ರಯಾಣ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಮಸ್ಯೆಗಳಿವೆ ರಾಜ್ಯದಲ್ಲಿ ಅಂತೇಳಿ ವಿರೋಧ ಪಕ್ಷದವ್ರು ಆರೋಪಿಸ್ತಾರೆ. ವಿರೋಧ ಪಕ್ಷದವ್ರು ಏನು ಹೇಳ್ತೀವಿ? ಪಾಪ ವಿರೋಧ ಪಕ್ಷದವರು ಇದ್ದಾರೆ, ಅವರ ಕರ್ತವ್ಯದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು ಬಿಟ್ಟರೆ ಮತ್ತೇನೂ ಅವ್ರು ಮಾಡ್ತಾ ಇಲ್ಲ. ಹಿಂದೆನೂ ಅವರಿಗೆ ಸೋಲಾಗಿದೆ. 3 ಉಪಚುನಾವಣೆಯಲ್ಲಿ ಅವರು ಸೋತಿದ್ದಾರೆ, ಹತಾಶರಾಗಿದ್ದಾರೆ. ಮುಂದೆನೂ ಅವರಿಗೆ ಅವಕಾಶ ಇಲ್ಲ ಅಂತ ಗೊತ್ತಿದೆ. ಈಗೇನು 2 ಉಪಚುನಾವಣೆಗಳಾಗಿದೆ. ದಾವಣಗೆರೆಯಲ್ಲಿ, ಬಾಗಲಕೋಟೆಯಲ್ಲಿ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತದ ಗೆಲ್ತದೆ ಅಂತ ಹೇಳಿ ಅವರಿಗೆ ಗೊತ್ತಾಗಿದೆ. ಹೀಗಾಗಿ ಈ ಥರದ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಕೆಲವರು ಹಿರಿಯರು ಅಂದ್ರೆ ತ್ಯಾಗದ ಕೂಡ ಮಾತಾಡ್ತಾ ಇದ್ದಾರೆ. ಈಗ ಹಿರಿಯ ಶಾಸಕರು ನಮಗೆ ಕೂಡ ನಿಮ್ಗೆ ಕೂಡ ತ್ಯಾಗದ ಬಗ್ಗೆ ಚರ್ಚೆ ನಡೀತಾ ಇದೆ ಸರ್. ನೋಡಿ, ರಾಜಕೀಯ ಅಂದರೆ ಸೇವೆ. ಈಗ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ಇವತ್ತು ಅನೇಕ ಜನ ಭಾಳಷ್ಟು ಸೇವೆ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಅದರಲ್ಲಿ ಕೊನೆಯದಾಗ ಈಗ ಲಿಂಗಾಯತ್ ಸಮಾಜ ಕೂಡ ಒಂದು ದೊಡ್ಡ ಹುದ್ದೆ ಸಿಗಬೇಕು ಅಂತ ಲಾಸ್ಟ್ ಟೈಮ್ ಮೀಟಿಂಗ್ ಎಲ್ಲ ಐತೆ ಸರ್ ಬೆಂಗಳೂರಲ್ಲಿ. ನೀವು ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಅಧ್ಯಕ್ಷರಿದ್ದೀರಿ. ಈ ಸರ್ಕಾರದಲ್ಲಿ ಇನ್ನೂ ಸಮಾಜಕ್ಕೆ ದೊಡ್ಡ ಹುದ್ದೆಗಳು ಸಿಗಬೇಕಂತ ಅಭಿಪ್ರಾಯ ಇದೆ ಸರ್? ನೋಡಿ, ನಮ್ಮ ಪಕ್ಷದಲ್ಲಿ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರಿಗೆ ಇವತ್ತು ಸಾಮಾಜಿಕ ನ್ಯಾಯ ಕೊಡುವಂಥದ್ದು, ಎಲ್ಲರಿಗೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಏಕೈಕ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಇದೆ. ನಮ್ಮ ಸಮುದಾಯಕ್ಕೂ ಇವತ್ತು ಈಗಾಗಲೇ ಸಚಿವ ಸಂಪುಟದಲ್ಲಿ ಸುಮಾರು 7 ಜನ ನಾವು ಸಚಿವರಾಗಿ ಸೇವೆ ಮಾಡ್ತಾ ಇದ್ದೇವೆ. ಎಲ್ಲ ರೀತಿಯಲ್ಲಿ ಇವತ್ತು ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡುವಂಥ ಕೆಲಸ ನಡೀತಾ ಇದೆ. ಸೊ ಇದು ಹಿರಿಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಂತ ಹೇಳ್ಬೋದು. ಸಾಕಷ್ಟು ಜನ ಈಗಾಗಲೇ ಹಿರಿಯ ಶಾಸಕರು ದೆಹಲಿ ಹತ್ತ ದೌಡಾಯಿಸ್ತಾ ಇದ್ದಾರೆ, ನನಗೆ ಮಂತ್ರಿ ಬೇಕು, ನಿನಗೆ ಮಂತ್ರಿ ಬೇಕು. ಹೀಗಾಗಿ ಈಶ್ವರ್ ಖಂಡ್ರೆ ಕೂಡ ಹೇಳ್ತಾ ಇದ್ದಾರೆ, ಸಾಕಷ್ಟು ಜನ ಅಂದ್ರೆ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ, ದುಡ್ದಿದ್ದಾರೆ. ಹೀಗಾಗಿ ಸಹಜವಾಗಿ ಎಲ್ಲವೂ ಹೈಕಮಾಂಡ್ ಗಮನದಲ್ಲಿದೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತೇಳಿ ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುತ್ತಾ ಅಭಿಪ್ರಾಯ ವ್ಯಕ್ತಪಡಿಸಿರು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಇನ್ನು ಮಂತ್ರಿಗಿರಿಗೆ ಶಾಸಕರ ದೆಹಲಿ ಪೆರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ವರ್ಷ ಉತ್ತಮ ಆಡಳಿತವನ್ನ ಕೊಡ್ತೀವಿ, 2028ಕ್ಕೆ ನಾವೇ ಅಧಿಕಾರದ ಗದ್ದುಗೆಯನ್ನ ಕೂಡ ಹಿಡಿಯುತ್ತೇವೆ ಅಂತ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಾಜ್ಯದಲ್ಲೀಗ ಸಾಕಷ್ಟು ಅಧಿಕಾರಕ್ಕೆ ಗುದ್ದಾಟ ನಡೆದ. ಅದ್ರ ಮಧ್ಯೆ ಹಿರಿಯ ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ, ಸಚಿವ ಸ್ಥಾನಕ್ಕಾಗಿ ಲಾಬಿ ಕೂಡ ನಡೆಸ್ತಾ ಇದ್ದಾರೆ. ನಮ್ಮ ಜೊತೆ ಹಿರಿಯ ಸಚಿವರಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸರ್, ನಿಜಕ್ಕೊಂದ್ರೆ ಹಿರಿಯರು ಈಗಾಗಲೇ ನಮಗೂ ಮಂತ್ರಿ ಮಾಡ್ರಿ ಅಂತೇಳಿ ದಿಲ್ಲಿ ಹತ್ತ ಪ್ರಯಾಣ ಮಾಡ್ತಾ ಇದ್ದಾರೆ. ಸರ್, ತಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಎಲ್ಲ ವಿಷಯಗಳ ಬಗ್ಗೆ ಇವೆಲ್ಲವೂ ವರಿಷ್ಠರ ಗಮನದಲ್ಲಿದೆ. ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗಾಗಲೇ ಎಲ್ಲ ಮುಖಂಡರು ಹೇಳಿದ್ದಾರೆ, ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅಂತ ಹೇಳಿ. ಪಕ್ಷ ಸಂಘಟನೆ ಮಾಡುವಂಥದ್ದಿರ್ಬೋದು ಅಥವಾ ಪಕ್ಷವನ್ನು ಬಲವರ್ಧನೆ ಮಾಡುವಂಥ ನಿಟ್ಟಿನಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳು ಸರ್ಕಾರ ಪಕ್ಷ ಹಮ್ಮಿಕೊಂಡಿದೆ. ಹೀಗಾಗಿ ಪಕ್ಷ ಗಟ್ಟಿಯಾಗಿದೆ ಮತ್ತು 2 ವರ್ಷ ಉತ್ತಮ ಆಡಳಿತ ಕೊಡ್ತೇವೆ.
ಮುಂದೆ 2028ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಆರ್ ಅಶೋಕ್ ಅವರು ಅಂದ್ರೆ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ, ಬರೀ ಏನದ ಅಂದ್ರೆ ನಂಗೆ ಮಂತ್ರಿ ನಿಂಗೆ ಮಂತ್ರಿ ಅಂತ ಇಲ್ಲಿ ಹತ್ತ ಪ್ರಯಾಣ ಮಾಡ್ತಾ ಇದ್ದಾರೆ, ಸಾಕಷ್ಟು ಸಮಸ್ಯೆಗಳಿವೆ ರಾಜ್ಯದಲ್ಲಿ ಅಂತೇಳಿ ವಿರೋಧ ಪಕ್ಷದವ್ರು ಆರೋಪಿಸ್ತಾರೆ. ವಿರೋಧ ಪಕ್ಷದವ್ರು ಏನು ಹೇಳಿ? ಈ ಪಾಪ ವಿರೋಧ ಪಕ್ಷದವರು ಇದ್ದಾರೆ, ಅವರ ಕರ್ತವ್ಯದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು ಬಿಟ್ಟರೆ ಮತ್ತೇನೂ ಅವ್ರು ಮಾಡ್ತಾ ಇಲ್ಲ. ಹಿಂದೆನೂ ಅವರಿಗೆ ಸೋಲಾಗಿದೆ. 3 ಉಪಚುನಾವಣೆಯಲ್ಲಿ ಅವರು ಸೋತಿದ್ದಾರೆ, ಹತಾಶರಾಗಿದ್ದಾರೆ. ಮುಂದೆನೂ ಅವರಿಗೆ ಅವಕಾಶ ಇಲ್ಲ ಅಂತ ಗೊತ್ತಿದೆ. ಈಗೇನು 2 ಉಪಚುನಾವಣೆಗಳಾಗಿದೆ. ದಾವಣಗೆರೆಯಲ್ಲಿ, ಬಾಗಲಕೋಟೆಯಲ್ಲಿ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತದ ಗೆಲ್ತದೆ ಅಂತ ಹೇಳಿ ಅವರಿಗೆ ಗೊತ್ತಾಗಿದೆ. ಹೀಗಾಗಿ ಈ ಥರದ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಕೆಲವರು ಹಿರಿಯರು ಅಂದ್ರೆ ತ್ಯಾಗದ ಕೂಡ ಮಾತಾಡ್ತಾ ಇದ್ದಾರೆ. ಈಗ ಹಿರಿಯ ಶಾಸಕರು ನಮಗೆ ಕೂಡ ನಿಮ್ಗೆ ಕೂಡ ತ್ಯಾಗದ ಬಗ್ಗೆ ಚರ್ಚೆ ನಡೀತಾ ಇದೆ ಸರ್. ನೋಡಿ, ರಾಜಕೀಯ ಅಂದರೆ ಸೇವೆ. ಈಗ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ಇವತ್ತು ಅನೇಕ ಜನ ಭಾಳಷ್ಟು ಸೇವೆ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಅದರಲ್ಲಿ ಕೊನೆಯದಾಗ ಈಗ ಲಿಂಗಾಯತ್ ಸಮಾಜ ಕೂಡ ಒಂದು ದೊಡ್ಡ ಹುದ್ದೆ ಸಿಗಬೇಕು ಅಂತ ಲಾಸ್ಟ್ ಟೈಮ್ ಮೀಟಿಂಗ್ ಎಲ್ಲ ಐತೆ ಸರ್ ಬೆಂಗಳೂರಲ್ಲಿ. ನೀವು ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಅಧ್ಯಕ್ಷರಿದ್ದೀರಿ. ಈ ಸರ್ಕಾರದಲ್ಲಿ ಇನ್ನೂ ಸಮಾಜಕ್ಕೆ ದೊಡ್ಡ ಹುದ್ದೆಗಳು ಸಿಗಬೇಕಂತ ಅಭಿಪ್ರಾಯ ಇದೆ ಸರ್? ನೋಡಿ, ನಮ್ಮ ಪಕ್ಷದಲ್ಲಿ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರಿಗೆ ಇವತ್ತು ಸಾಮಾಜಿಕ ನ್ಯಾಯ ಕೊಡುವಂಥದ್ದು, ಎಲ್ಲರಿಗೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಏಕೈಕ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಇದೆ. ನಮ್ಮ ಸಮುದಾಯಕ್ಕೂ ಇವತ್ತು ಈಗಾಗಲೇ ಸಚಿವ ಸಂಪುಟದಲ್ಲಿ ಸುಮಾರು 7 ಜನ ನಾವು ಸಚಿವರಾಗಿ ಸೇವೆ ಮಾಡ್ತಾ ಇದ್ದೇವೆ. ಎಲ್ಲ ರೀತಿಯಲ್ಲಿ ಇವತ್ತು ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡುವಂಥ ಕೆಲಸ ನಡೀತಾ ಇದೆ. ಸೊ ಇದು ಹಿರಿಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಂತ ಹೇಳ್ಬೋದು. ಸಾಕಷ್ಟು ಜನ ಈಗಾಗಲೇ ಹಿರಿಯ ಶಾಸಕರು ದೆಹಲಿಯತ್ತ ದೌಡಾಯಿಸ್ತಾ ಇದ್ದಾರೆ, ನನಗೆ ಮಂತ್ರಿ ಬೇಕು, ನಿನಗೆ ಮಂತ್ರಿ ಬೇಕು. ಹೀಗಾಗಿ ಈಶ್ವರ್ ಖಂಡ್ರೆ ಕೂಡ ಹೇಳ್ತಾ ಇದ್ದಾರೆ, ಸಾಕಷ್ಟು ಜನ ಅಂದ್ರೆ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ, ದುಡ್ದಿದ್ದಾರೆ. ಹೀಗಾಗಿ ಸಹಜವಾಗಿ ಎಲ್ಲವೂ ಹೈಕಮಾಂಡ್ ಗಮನದಲ್ಲಿದೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತೇಳಿ ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುತ್ತಾ ಅಭಿಪ್ರಾಯ ವ್ಯಕ್ತಪಡಿಸಿರು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ನಮ್ಮ ಪಕ್ಷದಲ್ಲಿ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರಿಗೆ ಇವತ್ತು ಸಾಮಾಜಿಕ ನ್ಯಾಯ ಕೊಡುವಂಥದ್ದು, ಎಲ್ಲರಿಗೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಏಕೈಕ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಇದೆ. ನಮ್ಮ ಸಮುದಾಯಕ್ಕೂ ಇವತ್ತು ಈಗಾಗಲೇ ಸಚಿವ ಸಂಪುಟದಲ್ಲಿ ಸುಮಾರು 7 ಜನ ನಾವು ಸಚಿವರಾಗಿ ಸೇವೆ ಮಾಡ್ತಾ ಇದ್ದೇವೆ. ಎಲ್ಲ ರೀತಿಯಲ್ಲಿ ಇವತ್ತು ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡುವಂಥ ಕೆಲಸ ನಡೀತಾ ಇದೆ. ಸೊ ಇದು ಹಿರಿಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಂತ ಹೇಳ್ಬೋದು. ಸಾಕಷ್ಟು ಜನ ಈಗಾಗಲೇ ಹಿರಿಯ ಶಾಸಕರು ದೆಹಲಿಯತ್ತ ದೌಡಾಯಿಸ್ತಾ ಇದ್ದಾರೆ, ನನಗೆ ಮಂತ್ರಿ ಬೇಕು, ನಿನಗೆ ಮಂತ್ರಿ ಬೇಕು. ಹೀಗಾಗಿ ಈಶ್ವರ್ ಖಂಡ್ರೆ ಕೂಡ ಹೇಳ್ತಾ ಇದ್ದಾರೆ, ಸಾಕಷ್ಟು ಜನ ಅಂದ್ರೆ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ, ದುಡ್ದಿದ್ದಾರೆ. ಹೀಗಾಗಿ ಸಹಜವಾಗಿ ಎಲ್ಲವೂ ಹೈಕಮಾಂಡ್ ಗಮನದಲ್ಲಿದೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತೇಳಿ ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುತ್ತಾ ಅಭಿಪ್ರಾಯ ವ್ಯಕ್ತಪಡಿಸಿರು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.